ಹೇಗಿದ್ದೀರಾ ಎಲ್ಲರೂ? ನಮಗೆ ಇವತ್ತೊಂದು ಹನುಮಗಿರಿಗೆ ಹೋಗಿ ಬಂದ್ರೇನು? ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ. ನಾವಿವತ್ತು ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಗೆ ಹೋಗಿದ್ದೆವು. ಹೋಗುವಾಗಲೇ ಒಳಗೆ ಒಂದು ತಾವರೆಯ ಗಿಡ ಇದೆ. ನೋಡುವಾಗಲೇ ಭಾರಿ ಖುಷಿಯಾಗ್ತದೆ. ಮತ್ತು ಒಳಗೆ ಫುಲ್ ಗ್ರೀನರಿ, ಒಳ್ಳೆ ಹಸಿರಾಗಿ ಸುತ್ತಮುತ್ತಲು ಗಿಡವಾಗಿ ಕಾಣುವಾಗಲೇ ಮನಸ್ಸಿಗೆ ಒಂದು ಸಂತೋಷವನ್ನು ಕೊಡುತ್ತದೆ, ಕಣ್ಣಿಗೆ ಒಂದು ಹಿತವಾಗಿ ಕಾಣಿಸುತ್ತದೆ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನ. ಬಾಬೆಗಂತೂ ಅಲ್ಲಿ ಭಾರಿ ಖುಷಿ, ಎಲ್ಲ ಕಡೆ ಓಡಿ ಆಟ ಆಡಿಕೊಂಡಿದ್ದ. ಅಲ್ಲಿಂದ ನಾವು ನೇರವಾಗಿ ಕೋದಂಡರಾಮನ ಸನ್ನಿಧಿಗೆ ಹೋದ್ವಿ. ಇಲ್ಲಿ ಹನುಮಂತ ಮಾತ್ರ ಅಲ್ಲ, ರಾಮನೂ ಇದ್ದಾನೆ. ನಾವು ನೇರವಾಗಿ ರಾಮಗಿರಿಗೆ ಹೋದ್ವಿ. ಅಲ್ಲಿ ಹೋಗುವಾಗಲೇ ಎದುರಿಗೆ ನಮಗೆ ಒಂದು ದೊಡ್ಡ ಆಂಜನೇಯನ ಗದ್ದೆ ಕಾಣಿಸುತ್ತದೆ. ಅದರ ಸೈಡಲ್ಲಿ ಸ್ವಲ್ಪ ಮೆಟ್ಟಿಲುಗಳಿವೆ. ಅವುಗಳನ್ನು ಹತ್ತಿ ಹೋಗುವಾಗಲೇ ನಮಗೆ ರಾಮನನ್ನು ಕಾಣುತ್ತದೆ. ರಾಮನನ್ನು ನೋಡಲು ಭಾರಿ ಖುಷಿ ಉಂಟಲ್ವಾ? ಅಷ್ಟು ಎತ್ತರದ ರಾಮನ ವಿಗ್ರಹ ಅಲ್ವಾ? ಕಾಣುವಾಗಲೇ ಭಾರಿ ಖುಷಿ ಆಗ್ತದೆ. ಸ್ವಲ್ಪ ಹೊತ್ತಲ್ಲಿ ಕೂತು ಅಲ್ಲಿಂದ ಸ್ವಲ್ಪ ಫೋಟೋ ಎಲ್ಲ ತೆಗೆದು ಅಲ್ಲಿಂದ ಹೊರಟ್ವಿ. ಅಲ್ಲಿ ರಾಮನ ಪಕ್ಕದಲ್ಲಿ ಸೀತಾ ಮಂಟಪ, ಕುಶ ಮಂಟಪ ಹಾಗೂ ಲವ ಮಂಟಪ ಎಂಬ 3 ಮಂಟಪಗಳಿವೆ. ಆಂಜನೇಯನ ಸನ್ನಿಧಿಯಿಂದ ರಾಮನ ಸನ್ನಿಧಿಗೆ ಹೋಗಿ ತಲುಪುವಷ್ಟರಲ್ಲಿ ಮತ್ತೆ ಅಲ್ಲಿಂದ ಹಿಂತಿರುಗಿ ಹೊರಗೆ ಬರುವಲ್ಲಿ ತುಂಬ ಈ ರಾಮಾಯಣದ ಕಥೆಗಳನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಅದರ ಕಥೆಗಳನ್ನು ಕೆಳಗೆ ಬರೆಯಲಾಗಿದೆ. ಅದನ್ನು ನೋಡಿಕೊಂಡು ಹೋಗಲಿಕ್ಕೆ ಕೂಡ ಭಾರಿ ಸಂತೋಷವಾಗುತ್ತದೆ. ಇಲ್ಲಿ ಒಂದು ಸಣ್ಣದಾದ ಒಂದು ನಾಗನ ಬನ ಕೂಡ ಇದೆ. ಬಾಬೆಗಂತೂ ಭಾರಿ ಖುಷಿ. ಅವನನ್ನು ಕೆಳಗೆ ಬಿಟ್ಟು ನೋಡಿದ್ದು, ಅವ ಎಲ್ಲಿ ಓಡ್ತಾನೆ, ಅವ ಅಲ್ಲಿದ್ದ ಕಸಗಳನ್ನೆಲ್ಲ ಹೆಕ್ಕಿ ಕೊಡ್ತಿದ್ದಾನೆ ಎಲ್ಲರಿಗೆ. ಇಲ್ಲಿ ಬಸವರಾಜ ಕೂಡ ಇದ್ದಾನೆ ನೋಡಿ.
ಎಷ್ಟು ಚಂದ ಅಲ್ವಾ ಕಾಣಲಿಕ್ಕೆ. ಬಾವಿನ ಹತ್ರ ಕರ್ಕೊಂಡೋದು. ಬಾವಿಗಂತೂ ಮೊಟ್ಟೆಯಾಗೋಗೋ ಭಾರಿ ಖುಷಿ. ರಾಮನನ್ನು ಆಂಜನೇಯನನ್ನು ನೋಡಿ ಹೊರಗೆ ಬಂದ್ವಿ. ಇಲ್ಲಿ ಒಂದು ಗೋಶಾಲೆ ಇದೆ, ಬನ್ನಿ ಆಗಿದ್ರೆ ಅಲ್ಲಿಗೆ ಹೋಗಿ ಬರೋಣ. ಎಲ್ಲ ತಳಿಯ ಹಸುಗಳು, ಅವುಗಳ ಕರುಗಳು ಇದೆ. ಅವುಗಳನ್ನು ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತದೆ. ಮನಸ್ಸಿಗೊಂದು ಸಮಾಧಾನ ಅಲ್ವಾ ಹೇಳಿ. ಈ ಹಸು ನಿನ್ನೆ ಅಷ್ಟೇ ಕರು ಹಾಕಿತಂತೆ. ಎಷ್ಟು ಚಂದ ಅಲ್ಲ ಕರುವನ್ನು ನೋಡಲಿಕ್ಕೆ. ಅದು ಎದ್ದು ನಿಂತದು ನೋಡಿ.